ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ದೇವ್ರ ಮನೇಲಿದ್ದೀನಿ. ಸೊ ನೋಡಿ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಒರೆಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ, ದೇವ್ರ ಪಟ್ಟ ಎಲ್ಲ ತೊಳೆದು, ಹಾಗೆ ದೀಪಸ್ತಂಭಗಳನ್ನೆಲ್ಲ ತೊಳೆದು, ವಿಗ್ರಹಗಳಿದೆಯಲ್ಲ, ಸೊ ಅದನ್ನೆಲ್ಲ ತೊಳೆದು ಇವಾಗ ಗಂಧ ಮತ್ತು ಅರಿಶಿನ ಕುಂಕುಮ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ಸೊ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದೇವ್ರ ವಿಗ್ರಹಗಳಿಗೆಲ್ಲ ಗಂಧ ಅರಿಶಿನ ಕುಂಕುಮ ಇಟ್ಬಿಡ್ತೀನಿ. ಸೊ ನೋಡಿ, ಗಂಧ ಎಲ್ಲ ರೆಡಿಯಾಗಿದೆ, ಅರಿಶಿನ ಕುಂಕುಮನೂ ಇಲ್ಲ ಇದೆ. ಹಾಗೆ ದೀಪಸ್ತಂಭಗಳು ಕೂಡ ತೊಳ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಡಬೇಕು. ಆಮೇಲೆ ದೇವ್ರ ಪಟ್ಟಗಳಿಗೂ ಕೂಡ ಅರಿಶಿನ ಕುಂಕುಮ ಇಡಬೇಕು. ಸೊ ದೇವ್ರ ಮನೆಯೆಲ್ಲ ಕ್ಲೀನಾಗಿದೆ ಇವಾಗ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಸೂತ್ಕ ಇದೆ ಅಂತ. ಸೊ ಅದಕ್ಕೆ ಇವತ್ತು ಸೂತ್ಕ ಎಲ್ಲ ಮುಗೀತು ನಮ್ಮದು. 14 ದಿವಸ ಇತ್ತು. ಸೊ ನಾವೆಲ್ಲ ಕಾರ್ಯಗಳೆಲ್ಲ ಮುಗಿಸಿ ಸ್ವೀಟು ಕೂಡ ಮಾಡಿದರು ಮನೇಲಿ, ಅಂದರೆ ಋಣ ಕಳೀತು ಅಂತ. ಈಗ ದೇವ್ರ ಮನೆ ಎಲ್ಲ ಶುಚಿಗೊಳಿಸಿ ಪಟಗಳನ್ನೆಲ್ಲ ತೊಳೆದು, ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು. ಇಷ್ಟು ದಿವಸ ಪೂಜೆ ಮಾಡ್ತಾ ಇರಲಿಲ್ಲ. ಹಾಗೆ ಮನೆಯೆಲ್ಲ ಇದು ಪುಣ್ಯ ನೀರು ಅಂತಾರೆ. ಸೊ ಅದನ್ನೆಲ್ಲ ಮನೆಯೆಲ್ಲ ಚಿಮುಕ್ಸಿ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು, ಈಗ ದೇವ್ರ ಮನೆಯೆಲ್ಲ ಕೂಡ ಶುದ್ಧಿ ಮಾಡಿ, ದೇವ್ರ ಪಟ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂವು ಇಟ್ಟು ಇವತ್ತು ಪೂಜೆ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಬೆಳಗ್ಗೆ ಬೇಗನೆ ಎದ್ದು ಮಾಡಿದೆ, ಯಾಕಂದರೆ ನನ್ನ ಮಗಳು ಈ ಟೈಮಲ್ಲಿ ಎದ್ದಿದ್ರೆ ಅವಳಂತೂ ಬಿಡೋದೇ ಇಲ್ಲ. ಅದಕ್ಕೆ ಸೊ ಬೇಗ ಎದ್ದು ಸ್ನಾನ ಮಾಡಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ಹಾಗೆ ಫ್ರೆಂಡ್ಸ್, ಲಾಗ್ ನೋಡ್ತಿರೋರು ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಯಾಕೆ ಡೈಲಿ ಲಾಗ್ ಆಗ್ತಾಯಿಲ್ಲ ಅಂದರೆ ಅದೇ ರೀಸನು. ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ವಿಡಿಯೋ ಲೈಕ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ. ಸೊ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಂದಿದ್ದರೆ ತುಂಬ ವೀಡಿಯೋಸ್ ಬರ್ತಾಯಿತ್ತು. ಸುಮ್ಮನೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆಗೋಗ್ಬಿಟ್ಟೆ ಇಷ್ಟು ದಿವಸ. ಇರಲಿ, ವಿಡಿಯೋ ಮಾಡ್ತಾಯಿದ್ರೆ ಸಪೋರ್ಟ್ ಮಾಡೋರು ಮಾಡ್ತಾನೆ ಇರ್ತಾರೆ. ಹಾಗೆ ಒಬ್ಬೊಬ್ಬರೇ ಸಪೋರ್ಟ್ ಮಾಡೋರು ಆ್ಯಡ್ ಆನ್ ಆಗ್ತಾರೆ ಅಂತ ಅಂದ್ಕೊಂಡು ನಾನು ಮತ್ತೆ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಶಾರ್ಟ್ಸ್ ಮಾಡ್ತಾಯಿದ್ದೆ ಇಷ್ಟು ದಿವಸ, ಅದರಲ್ಲಿ ಒಂದು ಸ್ವಲ್ಪ ರೀಚ್ ಬರುತ್ತೆ, ಆಡಿಯನ್ಸ್ ಸಿಗ್ತಾರೆ ಅಂತ ಅಂದ್ಬಿಟ್ಟು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ತುಂಬ ರೀಲ್ಸ್ ಮಾಡಿಕೊಂಡೆ ಇದ್ಬಿಟ್ಟೆ ಇಷ್ಟು ದಿವಸ. ಸೊ ಇನ್ಮೇಲೆ ಎರಡೂ ಬ್ಯಾಲೆನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಅಮ್ಮನವ್ರ ಪಟ್ಟಕ್ಕೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಸೊ ಗಂಧ ಇಟ್ಟು ಅರಿಶಿನ ಕುಂಕುಮ ಇಟ್ಟರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಪಟ್ಟ. ಸೊ ಆಮೇಲೆ ಮೇಲ್ಗಡೆ ನಾವು ಹಾಲಲ್ಲಿ ರಾಘವೇಂದ್ರ ಸ್ವಾಮಿ ದೇವ್ರದ್ದು ಒಂದು ಪಟ ಇಟ್ಟಿದ್ದೀವಿ. ಅಲ್ಲಿ ನಮ್ಮೋರು ಇಡಬೇಕು ಗಂಧ ಅರಿಶಿನ ಕುಂಕುಮ ಎಲ್ಲ, ಯಾಕಂದರೆ ತುಂಬ ಹೈಟಲ್ಲಿದೆ, ನನ್ನ ಕೈಯಲ್ಲಿ ಆಗೋಲ್ಲ. ಸೊ ಬೇಜಾರಾಗೋಯಿತು. ಅದೊಂದು ದೇವ್ರ ರಾಯರಿಗೊಬ್ರಿಗೆ ಹೂವು ಅಲಂಕಾರ ಏನೂ ಮಾಡೋಕ್ಕಾಗಿಲ್ಲಲ್ಲ ಅಂತ ಬೇಜಾರಾಗೋಯಿತು. ಆದಷ್ಟು ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಟಿದ್ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ರಾಯರದು ಫೋಟೋ ಇದ್ಮೇಲೆ ನಾವು ಅದಕ್ಕೆ ಪೂಜೆ ಮಾಡಿದಷ್ಟು ನಮಗೆ ಒಳ್ಳೆಯದು. ನೋಡೋಣ ಯಾವಾಗಾದರೂ. ಇನ್ನೂ ಇದೆಲ್ಲ ಮಾಡೋಕ್ಕಾಗಲ್ಲ. ಇನ್ನೂ 3 ತಿಂಗಳು ನಾವು ಯಾವ ದೇವಸ್ಥಾನಕ್ಕೂ ಹೋಗೋಂಗಿಲ್ಲ, ಯಾರ ಮನೆಗೂ ಹೋಗೋಂಗಿಲ್ಲ. ಸೊ ಅದೆಲ್ಲ ತುಂಬ ಇದ್ದಾವೆ ರೂಲ್ಸು, ಅದನ್ನೆಲ್ಲ ಪಾಲಿಸಲೇಬೇಕು. ಪೂಜೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗೋದು ಇನ್ಮೇಲೆ ಅಷ್ಟೇ. ಆಮೇಲೆ ಫ್ರೆಂಡ್ಸ್, ಲಾಗ್ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊರ್ಗಡೆ ಕೂಡ ರಂಗೋಲಿ ಹಾಕಿದೆ, ಆದರೆ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಮಗಳೆಲ್ಲ ಕೆಡಿಸ್ಬಿಟ್ಲು. ತುಳಸಿ ಗಿಡಕ್ಕೆ ರಂಗೋಲಿ ಹಾಕಿದೆ, ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಇವಾಗ ದೇವ್ರ ಪಟ್ಟಕ್ಕೆಲ್ಲ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿದ್ದೀನಿ. ಇವತ್ತು ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ 14-15 ದಿವಸದಿಂದ ದೇವ್ರ ಮನೆಗೆ ಬರಲಿಲ್ಲ. ಇವತ್ತು ಪೂಜೆ ಮಾಡಿದ್ದೇನೋ ಒಂಥರ ಖುಷಿ ಆಯಿತು. ಇವತ್ತು ಮಾರ್ನಿಂಗು ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಹಾಗೆ ನಮ್ಮ ಅತ್ತೆ ಮನೆಯಿಂದ ಒಬ್ಬಟ್ಟು ಬಂದಿದೆ. ಸೊ ಎಲ್ಲ ಕಾರ್ಯಗಳೆಲ್ಲ ಅಲ್ಲೇ ಮಾಡಿದ್ದು, ಹಾಗೆ ಸಿಹಿ ಮಾಡಿದ್ದು ಅಲ್ಲೇ. ಸೊ ಇಷ್ಟು ದಿವಸದಿಂದ ಅಲ್ಲೇನೇ ಅಡುಗೆ ಮಾಡ್ತಿದ್ರು ನಮ್ಮ ಮನೆಗೆ ಬರ್ತಾಯಿತ್ತು.
ಅದೆಲ್ಲ ಶೇರ್ ಮಾಡ್ಕೊಬೋದಿತ್ತು. ನಾನು ಹೇಳಿದ್ನಲ್ಲ ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂತ, ನನಗೆ ಬೇಜಾರಾಗಿ ನಾನು ವೀಡಿಯೋಸೇ ಮಾಡೋಕ್ಕೋಗಿಲ್ಲ. ಇಲ್ಲ ಅಂದಿದ್ರೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಸ್ಪೆಷಲ್ಲು ಅನ್ನೋದೆಲ್ಲ ವೀಡಿಯೋ ಮಾಡ್ಬೋದಿತ್ತು. ಸೊ ಒಬ್ಬಟ್ಟು ಬಂದಿದೆ, ಒಬ್ಬಟ್ಟು ತಿಂತಾಯಿದ್ದೀನಿ ತುಪ್ಪ ಹಾಕ್ಕೊಂಡು. ಅದು ನನ್ನ ಫೇವ್ರೇಟು, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಬಟ್ಟೆಗಳು ಒಣಗಾಕೋಣ ಅಂತ ಬಂದೆ. ಬಿಸಿಲು ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಚೆನ್ನಾಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಬಂದರು. ನಾವು ಪಾಪು ಒಂದು ರೌಂಡ್ ಹೋಗಬೇಕು ಅಂದಿದ್ದಕ್ಕೆ ನಾವು ಒಂದು ರೌಂಡ್ ಬಂದ್ವಿ. ಇಲ್ಲಿ ಇದು ನೋಡಿ ಇದೇನೋ ಕಳ್ಳೆಪುರಿ ಅಂತೆ ಒಂಥರ, ಅದು ಏನು ಕಳ್ಳೆಪುರಿ ಗೊತ್ತಿಲ್ಲ, ಈ ಥರ ಇದೆ. ಬಟ್ ಚೆನ್ನಾಗಿತ್ತು ಟೇಸ್ಟು. ನಾನು ಯಾಕೆ ಮಾಡಲಿ, ನಾನು ಮಾಡಲ್ಲ, ನಾನು ಮಾಡಲ್ಲ. ಮನೆಗೆ ಹೋದ್ಮೇಲೆ ಸೌಂಡ್ ಬಂತು, ಯಾರು ಅಂದಿದ್ದು ಗೊತ್ತಾಗಿಲ್ಲ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಮನೆಗೆ ಬರ್ತಾ ಇಲ್ಲ. ನಾವು ಮನೆಗೆ ಹೋಗೋದಿಲ್ಲ. ಯಾಕ್ರಿ, ಯಾಕೆ ಮನೆಗೆ ಹೋಗೋದಿಲ್ಲ? ನಾನು ಮನೆಗೆ ಬರೋದಿಲ್ಲ. ಬಾಯ್ ಬರ್ಬೇಡಾದ್ರೆ ಬಾಯ ಸೂಪರ್ ಕನ್ನಡ. ಅಮ್ಮೋ, ನಿಮ್ಮ ಅಪ್ಪನ ಮನೆಗೆ ಬರ್ತಾ ಇಲ್ಲ ಅಂತಂದ್ರೆ ನೀನ್ ಬಾಯ್ ಅಂತೀಯಲ್ಲೇ. ಅಪ್ಪ ಮನೆಗೆ ಬಾ ಅನ್ನು. ಬಲಲ್ಲ ಬಲಲ್ಲ ಹೊಡೆದು ಬಿಟ್ಟು ಅದ್ರ ಕರ್ಕೊಂಡು ಹೋಗ್ತಾಳ ಅವಳು. ಪೆಟ್ರೋಲ್ ಕಾರ್ಗೆ ಯಾರು ಹಚ್ತಾರೆ? ಬಚ್ಚು ನೋಡಿಸ್ಬಿಟ್ಟು ಕಳ್ಳನ್ ಕರ್ಕೊಂಡ್ ಬರ್ತೀನಿ, ಕಳ್ಳನ್ ನೋಡಿಸ್ಬಿಟ್ಟು ಬರ್ತೀನಿ, ಕರ್ಕೊಂಡ್ ಬರ್ತೀನಿ. ಕರ್ಕೊಂಬರೋದ್ರಲ್ಲೇ ಇರ್ರಿ. ನಾಳೆ ಎಷ್ಟೊತ್ತಿಗೆ ಟೈಮಿಂಗ್ಸ್ ಮನೆಗೆ ಬರ್ಬೇಕಂತ ಅನ್ಸಲ್ಲ ಫ್ರೆಂಡ್ಸ್, ಅವ್ರ ಮನೆಗೆ ಹೋದ್ರೆ ಹೇಳಿ ಅದು ಆ ಬಸ್ಸಿಂದ ಕಡೆ ಹೋಗ್ಬಿಟ್ಟು ಅದು ನೋಡಿಸ್ಬಿಟ್ಟು ಬರ್ತೀನಿ ಬಸ್. ಸೊ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.